ನಮಸ್ತೆ ಎಲ್ಲರಿಗೂ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಪುಟ್ಟ ಕತೆ ಜೊತೆ ಬಂದಿದ್ದೀನಿ. ಅದೇನೆ ಭೂತದ ಮನೆ. ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಪಾಳು ಮನೆ ಇರುತ್ತೆ. ಆ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾರೂ ಕೂಡ ವಾಸವಾಗಿರೋದಿಲ್ಲ. ಆ ಮನೆ ಹತ್ರ ಹೋಗೋದಕ್ಕೆ ಎಲ್ಲರೂ ಭಯ ಪಡ್ತಿರ್ತಾರೆ. ಭೂತದ ಮನೆ ಅಂತ. ಆ ಊರಲ್ಲಿ ಇಬ್ಬರು ಹುಡುಗರಿದ್ರು, ರವಿ ಮತ್ತು ರಾಮ ಅಂತ. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸು. ಅವರಿಬ್ಬರಿಗೆ ತುಂಬ ಕುತೂಹಲ ಆ ಮನೆ ಬಗ್ಗೆ. ಯಾಕೆ ಆ ಮನೆ ಹತ್ರ ಯಾರೂ ಹೋಗಲ್ಲ, ನಿಜವಾಗ್ಲೂ ದೆವ್ವ ಇದೆಯಾ, ಅದು ಕಟ್ಟುಕತೆನ ಕಂಡುಹಿಡಿಬೇಕು ಅಂತ ರವಿ ಯೋಚನೆ ಮಾಡಿ ಒಂದಿನ ಗೆಳೆಯರೆಲ್ಲ ಮಾತನಾಡುವಾಗ, ನಾನು ಆ ಮನೆ ಹತ್ರ ಹೋಗಬೇಕು ಅಂದ್ಕೊಂಡಿದ್ದೀನಿ, ಯಾರು ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾನೆ. ಅಲ್ಲಿರೋ ಹುಡುಗರೆಲ್ಲ, ಇಲ್ಲ ನಾನಂತೂ ಬರಲ್ಲ, ನನಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ರಾಮ ಹೇಳ್ತಾನೆ, ನಾನು ನಿನ್ನ ಜೊತೆಗೆ ಬರ್ತೀನಿ, ನಿಜವಾಗ್ಲೂ ಆ ಮನೇಲಿ ದೆವ್ವ ಇದೆಯಾ ಇಲ್ವಾ ಕಂಡುಹಿಡಿಯೋಣ ನಡಿ ಅಂತ ಹೇಳಿಬಿಟ್ಟು ಇಬ್ಬರೂ ಕೂಡ ಆ ಮನೆ ಒಳಗಡೆ ಹೋಗ್ತಾರೆ. ಮನೆ ಸುತ್ತ ಕಣ್ಣಾಡಿಸ್ತಾರೆ. ಆ ಮನೆ ಅವ್ರಿಗೆ ವಿಚಿತ್ರ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಧೂಳಿರುತ್ತೆ. ಅವರು ಅಂದ್ಕೊತಾರೆ, ತುಂಬ ವರ್ಷಗಳಿಂದ ಇಲ್ಲಿ ವಾಸ ಇಲ್ಲ ಅಲ್ವಾ, ಅದಕ್ಕೆ ಈ ರೀತಿ ಇದೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾರೆ. ಮನೆ ಒಳಗಡೆ ಹೋಗ್ತಿದ್ದಾಗೇ ಆ ಮನೆ ಬಾಗಿಲು ಇದ್ದಕ್ಕಿದ್ದಾಗೆ ತಾನೇ ಮುಚ್ಕೊಳ್ಳುತ್ತೆ. ಅದನ್ನು ನೋಡಿದ ರವಿ, ಯಾರಿದ್ದೀರಾ ಈ ಮನೇಲಿ, ಮಾತಾಡಿ ಅಂತ ಹೇಳ್ತಾನೆ. ಆದರೆ ಆ ಮನೆಯಿಂದ ಯಾವ ಶಬ್ದ ಕೂಡ ಬರಲ್ಲ. ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ರವಿ ಮತ್ತು ರಾಮ ಇಬ್ಬರೂ ಮುಂದೆ ಹೋಗ್ತಾರೆ. ಆ ಮುಂದೆ ಹೋಗ್ತಾ ಇದ್ದಂಗೆ ಮಹಡಿ ಮೇಲಿಂದ ಯಾರೋ ಬರೋ ಥರ ಅವ್ರಿಗೆ ಅನಿಸುತ್ತೆ. ಯಾರಿದ್ದೀರಾ ಅಂತ ಇಬ್ಬರೂ ಕೇಳ್ತಾರೆ. ಆದರೆ ಆ ಕಡೆಯಿಂದ ಯಾವ ಶಬ್ದ ಕೂಡ ಬರೋಲ್ಲ. ಭಯದಲ್ಲೇ ಇಬ್ಬರು ಮುಂದೆ ಹೋಗ್ತಾರೆ. ಯಾರಿದ್ದೀರಾ ಅಂತ. ಆದರೆ ಆ ಕಡೆಯಿಂದ ಯಾವ ಶಬ್ದನೂ ಇರಲ್ಲ. ಕಿಟಕಿಗಳೆಲ್ಲ ಅದಾಗಿದ್ದದೆ ಹೊಡ್ಕೊಳ್ತಾ ಇರುತ್ತೆ. ಅದನ್ನು ನೋಡಿ ಅವ್ರಿಗೆ ತುಂಬ ಭಯ ಆಗುತ್ತೆ. ಹಾಗೆ ಮುಂದೆ ಹೋಗ್ತಿದ್ದಂಗೆ ಅವ್ರಿಗೆ ಯಾರೋ ನಿಂತಿರೋ ಥರ ಅನಿಸುತ್ತೆ. ಭಯದಿಂದ ನಿಧಾನಕ್ಕೆ ತಲೆ ಎತ್ತಿ ನೋಡ್ತಾರೆ. ಅಲ್ಲಿ ಒಂದು ಬಿಳಿ ಬಣ್ಣದ ಆಕೃತಿ ಭಯಂಕರವಾಗಿ ನಿಂತಿರುತ್ತೆ. ಅದನ್ನು ನೋಡಿದ ರವಿ ಮತ್ತು ರಾಮ ಇಬ್ಬರೂ ಭಯಭೀತರಾಗಿ ಆ ಮನೆಯಿಂದ ಹೊರಗಡೆ ಓಡಿ ಹೋಗ್ತಾರೆ. ಇನ್ಯಾವತ್ತೂ ಆ ಗ್ರಾಮದವರಾಗಿರ್ಬೋದು, ರವಿ ರಾಮ ಆಗಿರ್ಬೋದು, ಆ ಮನೆ ಹತ್ರ ಬರೋದೇ ಇಲ್ಲ. ಕೆಲವೊಂದು ವಿಷಯಗಳು ಹಾಗೆಯೇ ರಹಸ್ಯವಾಗಿರುತ್ತೆ. ನಾವು ರಹಸ್ಯವಾಗಿರೋದಕ್ಕೆ ಬಿಡಬೇಕು.